ಡಿ ಕೆ ಬ್ರದರ್ಸ್ರವರು ಇಷ್ಟು ದೊಡ್ಡ ಮಟ್ಟದ ಹಾದಿಯಲ್ಲಿ ಬೆಳೆದಿದ್ದಾದರೂ ಹೇಗೆ? ಹಾಗಾದರೆ ಸ್ನೇಹಿತರೆ ನೋಡಿ, ಕನಕಪುರ ಬಂಡೆಯನ್ನು ದೊಡ್ಡ ಕ್ಷೇತ್ರವನ್ನು ದೊಡ್ಡ ಮಟ್ಟದಲ್ಲಿ ತಗೊಂಡೋಗಿದ್ದಾದರೂ ಕೂಡ ಹೇಗೆ ಅನ್ನೋದು ಕೂಡ ಒಂದು ಕುತೂಹಲಕರವಾದ ಒಂದು ಸಂಗತಿಯಾಗಿದೆ. ಹಾಗಾದರೆ ಕಾರ್ಯಾಂಗಾಧಿಕಾರಿಗಳು ಮತ್ತು ಶಾಸನೀಯ ಅಧಿಕಾರಿಗಳು ಮತ್ತು ಅವರ ಅಧಿಕಾರಿಗಳು ಕೂಡ ಹೇಗೆ ಕಾರ್ಯನಿರ್ವಹಿಸ್ತಾರೆ ಅವರ ಅಧಿಕಾರವನ್ನು ವಹಿಸ್ಕೊಂಡು? ನೋಡಿ, ಒಂದು ರಾಜ್ಯ ಸರ್ಕಾರದ ಎಲ್ಲ ಕಾರ್ಯಾಂಗ ಪ್ರಕ್ರಿಯೆಗಳು ಏನಿರುತ್ತೆ ಅದನ್ನು ಔಪಚಾರಿಕವಾಗಿ ಅವರು ರಾಜ್ಯಪಾಲರ ಹೆಸರಿನಲ್ಲಿ ಕೂಡ ನಡೀತೆ. ಅದೆಲ್ಲ ಅದು ಅನುಚ್ಛೇದ 166 ಪ್ರಕಾರ ಅದು ನಡೆಯುತ್ತೆ. ಆದರೆ ರಾಜ್ಯಪಾಲರು ತಮ್ಮ ಹೆಸರಿನಲ್ಲಿ ಮಾಡಿ ಕಾರ್ಯಗತಗೊಳಿಸಲಾದ ಆದೇಶಗಳು ಮತ್ತು ಲಿಖಿತಗಳು ಯಾವ ರೀತಿಯಲ್ಲಿ ಅಧಿಕ ಪ್ರಮಾಣಿಸಬೇಕೆಂದು ಕೂಡ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅದನ್ನು ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತೆ. ಆದರೆ ಡಿ ಕೆ ಬ್ರದರ್ಸ್ ಅವರು ಕನಕಪುರದಲ್ಲಿ ದೊಡ್ಡ ಕ್ಷೇತ್ರದಲ್ಲಿ ಬೆಳೆದಿದ್ದಾದರೂ ಹೇಗೆ? ನೋಡಿ, ಇದೇನು ರಾಜಕೀಯದನ್ನೇ ಒಂದು ಬಿಸ್ನೆಸ್ ಮಾಡ್ಕೊಬಿಟ್ರ? ನೋಡಿ, ಬಿಸ್ನೆಸ್ ಅಂತ ಬಂದಾಗ ಎಲ್ಲ ಥರದ ಬಿಸ್ನೆಸ್ಸು ಇದೆ. ಒಂದು ಅಂಗಡಿ ತವಿಂದ ಹಿಡಿದು ಒಂದು ಚಿಕ್ಕ ಸಣ್ಣ ಪುಟ್ಟ ಒಂದು ಸಿನಿಮಾನು ಕೂಡ ಬಿಸ್ನೆಸ್ಸೇ, ಒಂದು ನ್ಯೂಸ್ ಚಾನಲ್ ಕೂಡ ಬಿಸ್ನೆಸ್ಸೇ. ಆದರೆ ರಾಜಕೀಯವನ್ನು ಇವರು ಬಿಸ್ನೆಸ್ ಆದರೂ ಕೂಡ ಹೇಗೆ ಮಾಡಿಕೊಂಡ್ರು? ಒಂದು ಚಿಕ್ಕ ಮಟ್ಟದಲ್ಲಿ ಸಣ್ಣ ಮಟ್ಟದಲ್ಲಿ ಕೂಡ ಒಂದು ಹೆಸರನ್ನು ತೊಗೊಂಡವರು ಈಗ ದೊಡ್ಡ ಮಟ್ಟದಲ್ಲಿ ಬೆಳೆದು ನೆಕ್ಸ್ಟ್ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗೋವಂಥದ್ದು ಏನು ಒಂದು ಚಿಕ್ಕ ವಿಷಯ ಅಲ್ಲ. ಯಾಕೆಂತಂದರೆ ರಾಜ್ಯದ ಮುಖ್ಯಮಂತ್ರಿ ಅಂತಂದರೆ ಅವ್ರಿಗೆ ಎಲ್ಲ ಒಂದು ಸವಲತ್ತುಗಳು ಇದ್ದೇ ಇರುತ್ತೆ. ಅವ್ರಿಗೆ ಏನೇನು ಸವಲತ್ತುಗಳಿರುತ್ತೆ ಒಂದು ಮುಖ್ಯಮಂತ್ರಿ ಅದೊಂದು ಸಪ್ರೇಟ್ ವಿಡಿಯೋವನ್ನು ಮಾಡಲೇಬೇಕಾಗುತ್ತೆ. ಆದರೆ ನೋಡಿ, ಡಿ ಕೆ ಬ್ರದರ್ಸ್ ಅಂತ ಬಂತಂದರೆ ಅಧಿಕಾರದಲ್ಲಿ ಬೆಳೆದಿದ್ದಾದರೂ ಹೇಗೆ? ನೋಡಿ, ಅಧಿಕಾರ ಅಂತ ಬಂದಾಗ ಏನು ಅರ್ಹತೆ ಇರುತ್ತೆ ಅವ್ರಿಗೆ ಅಧಿಕಾರ ಅಂತ ಬಂದರೆ ನೋಡಿ, ಅವರು ಅಕಸ್ಮಾತ್ ಪಾಲಿಟಿಕ್ಸಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆದ್ದಿದ್ರೆ ಅವ್ರಿಗೆ ಹಣಕಾಸು ಅಧಿಕಾರಗಳು ಅಂತ ಬರುತ್ತೆ. ಹಣಕಾಸು ಅಧಿಕಾರಗಳಲ್ಲಿ ಏನೇನಿರುತ್ತೆ ನೋಡಿ, ರಾಜ್ಯ ವಿಧಾನಮಂಡಲದ ಒಂದು ಪರಿಷತ್ ಏನಿರುತ್ತೆ ಅದರ ಮುಂದೆ ವಾರ್ಷಿಕ ಹಣಕಾಸು ಏನಿರುತ್ತೆ ಅದು ವರ್ಷಕ್ಕೆ ಸಂಬಂಧಪಟ್ಟಂತೆ ಹಣಕಾಸು ಅದೇನಿರುತ್ತೆ ಅದ್ರ ವಿವರ ಈಗ ತಿಳಿಸಿ ನೋಡಿ ಏನಾಗುತ್ತೆ ಅಂತ. ಅದ್ರ ವಿವರ, ಹಣಕಾಸು ವಿವರ ಏನಿರುತ್ತೆ ಅದ್ರ ವರ್ಷಕ್ಕೆ ವಾರ್ಷಿಕ ಆದಾಯ ಏನಿರುತ್ತೆ ವರ್ಷಕ್ಕೆ ಹಣಕಾಸು ವಿವರ ಇವ್ರಿಗೆ ಬಂದೇ ಬರುತ್ತೆ, ಇಲ್ಲ ಅಂತಲ್ಲ. ಆದರೆ ರಾಜ್ಯಪಾಲರ ಒಂದು ಪೂರ್ವ ಶಿಫಾರಸು ಮೇರೆಗೆ ಅದು ಬರ್ತಕ್ಕಂಥದ್ದು. ಅದು ಮಾತ್ರ ಒಂದು ಧನ ಸಹಾಯ, ಒಂದು ಧನ ವಿಧೇಯಕಗಳನ್ನು ರಾಜ್ಯದ ವಿಧಾನಮಂಡಲ ಕೂಡ ಒಂದು ಮಂಡಿಸಬೇಕಾಗುತ್ತೆ. ಅದನ್ನು ಪಡ್ಕೊಂಡ ಮೇಲೆ ಬರ್ತಕ್ಕಂಥದ್ದು. ಆದರೆ ಹಣಕಾಸಿನ ಅಧಿಕಾರಿಗಳಲ್ಲಿ ಇನ್ನೊಂದು ಏನು ಬರುತ್ತೆ ಅಂತಂದರೆ ನೋಡಿ, ರಾಜ್ಯಪಾಲರ ಒಂದು ಪೂರ್ವ ಶಿಫಾರಸು ಕೂಡ ನಾವು ಏನಂತ ಕರಿತೀವಿ, ಅದು ಯಾವ ಅನುದಾನ ಕೂಡ ಬೇಡಿಕೆಯನ್ನು ಮಾಡಿಕೊಡೋದಿಲ್ಲ. ಆದರೆ ಯಾವುದೇ ಒಂದು ಅನಿರೀಕ್ಷಿತ ವೆಚ್ಚ ಅಂತ ನಾವು ಏನು ಕರಿತೀವಿ ಅದನ್ನು ಬರ್ಸ್ಕೊಬೇಕಂತಂದರೆ ಅದು ರಾಜ್ಯದ ಒಂದು ಸಾದಿಲ್ ವಾಲರ ಒಂದು ನಿಧಿಯಿಂದ ನಾವು ರಾಜ್ಯಪಾಲರ ಒಂದು ಮುಂಗಡ ಹಣವನ್ನು ಕೂಡ ಒಂದು ಮಾಡ್ಕೊಬೋದು. ಮುಂದೆ ಇನ್ನೊಂದು ಏನಂತಂದರೆ, ಅಧಿಕಾರದಲ್ಲಿ ನಾವು ಇದ್ದೀವಿ ಅಂತಂದರೆ ಏನು ಬೇಕಾದರೂ ಮಾಡ್ಬೋದಾ? ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋದಕ್ಕೆ ನಮ್ಮ ರಾಜಕೀಯದಲ್ಲಿ ಆಗಲ್ಲ. ನೋಡಿ, ನಾವು ಒಬ್ಬ ಎಮ್ ಎಲ್ ಎ ಆದ ತಕ್ಷಣ ಹೋಗಿ ಒಂದು CMಗೆ ಮನವಿ ಪತ್ರವನ್ನು ಕೊಟ್ಟು ಇಲ್ಲ ಬೇರೆ ಇನ್ನೇನಾದರೂ ಒಂದು ಇನ್ಫ್ಲೂಯೆನ್ಸ್ ಮಾಡಿಸ್ಕೊಂಡು ಏನು ಬೇಕಾದರೂ ಆಗಾದ್ರೆ ಅಧಿಕಾರ ನಡೆಸ್ಬೋದಾ? ನೋಡಿ, ನಾವೀಗ ಏನಾದರೂ ಗೌರ್ಮೆಂಟ್ ಜಾಬ್ ತೊಗೋಬೇಕು, ನಮ್ಮ ಹುಡುಗರಿಗೆ ಗೌರ್ಮೆಂಟ್ ಜಾಬ್ ಕೊಡಿಸ್ಬೇಕು, ನಮ್ಮ ಜನಗಳಿಗೆ ಏನೋ ಒಂದು ಗೌರ್ಮೆಂಟ್ ಜಾಬ್ ಬೇಕಾಗಿದೆ, ಎಲ್ಲನೂ ಅದೇ ರೀತಿ ಒಂದು ಬಿಸ್ನೆಸ್ ಥರ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದರೆ ಅದೆಲ್ಲ ಕೆಲವರೆಲ್ಲ ಕದ್ದು ಮುಚ್ಚಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಎಷ್ಟೋ ಜನ ರಾಜಕೀಯ ಪಾರ್ಟಿಗಳು ಕದ್ದು ಮುಚ್ಚಿ ಮಾಡೋದೆಲ್ಲ ಇದೇನೆ ಬಿಸ್ನೆಸ್ಸು, ಬೇರೆ ಇನ್ನೇನಿಲ್ಲ. ಆದರೆ ಇದು ನೋಡಿ ಏನಂತಂದರೆ, ಪಂಚಾಯಿತಿ ಮತ್ತು ಪುರಸಭೆಗಳ ಹಣಕಾಸು ಅಂತ ಏನು ಕರಿತೀವಿ ಅದನ್ನೆಲ್ಲ ಇವರಿಂದನೂ ಕೂಡ ಸ್ವಲ್ಪ ಅದು ಹೋಗ್ತಾನೆ ಇರುತ್ತೆ. ಆದರೂ ಕೂಡ ಕೆಲವರೆಲ್ಲ ನಮ್ಮ ಜನ ಏನಂತಂದರೆ, ಗೌರ್ಮೆಂಟ್ ಕೆಲಸ ಅಂತ ಬಂದಾಗ, ಕೆಲವೊಂದು ಸರ್ಕಾರಿ ಹುದ್ದೆಗಳು ಅಂತ ಬಂದಾಗ ರಾಜಕೀಯ ಪಾರ್ಟಿಗಳು ಅಂತ ನಾವೇನು ಕರಿತೀವಿ ಅವರನ್ನು ಬಕೆಟ್ ಹಿಡಿಯೋದೇ ಜಾಸ್ತಿ. ನಿಮಗೆಲ್ಲ ಗೊತ್ತಿರುತ್ತೆ, ಬಕೆಟ್ ಅಂತಂದರೆ ರಾಜಕೀಯ ಪಾರ್ಟಿಗಳನ್ನೇ ಜಾಸ್ತಿ ಬಕೆಟ್ ಹಿಡಿತಾರೆ. ಒಂದು ಸರ್ಕಾರಿ ಹುದ್ದೆಯನ್ನಾಗಲಿ ಒಂದು ಏನಾದರೂ ನಮ್ಮ ಕ್ಷೇತ್ರಕ್ಕೆ ಇಂಥ ಒಂದು ಸವಲತ್ತು ಬೇಕು, ನಮಗೆ ಅಕಸ್ಮಾತ್ ನಮ್ಮ ಒಂದು ಫ್ಯಾಮಿಲಿಗೆ ಸವಲತ್ತು ಬೇಕು ಅಂತಂದರೆ ಇಂಥವ್ರ ಹತ್ರ ನಾವು ಹೋಗ್ತೀವಿ ಅಂತಂದ್ರೆ ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ. ಆದರೆ ಅದನ್ನು ನಾವು ಹೆಂಗೆ ಬೇಕಂಗೆ ಬಳಸ್ಕೊಳ್ಳೋಂಥ ಇಲ್ಲ. ಯಾಕೆ ಅಂತಂದರೆ ಅದೆಲ್ಲ ಕಾನೂನು ಬಾಹಿರ ಆಗುತ್ತೆ. ಕಾನೂನು ಬಾಹಿರ ಅಂತಂದರೆ ಅವ್ರ ದೃಷ್ಟಿಯಲ್ಲಿ ಎಷ್ಟೋ ಒಂದೊಂದು ಎರಡಾರು ಬಳಸ್ಕೊಬೋದಷ್ಟೇ. ಆದರೆ ಎಲ್ಲವನ್ನು ಆ ರೀತಿ ಬಳಸ್ಕೊಳ್ಳೋಕ್ಕೆ ಆಗಲ್ಲ. ಹಾಗಾದರೆ ನೋಡಿ, ಬೇರೆ ಇನ್ಯಾವ ರೀತಿ ಬಳಸ್ಕೊಬೋದು ನೋಡಿ. ಒಂದು ರಾಜ್ಯದ ಮುಖ್ಯಮಂತ್ರಿ ಅಂತ ನಾವು ಏನು ಕರಿತೀವಿ, ರಾಜ್ಯದಲ್ಲಿ ಮುಖ್ಯಮಂತ್ರಿಯವರು ಅವ್ರದ್ದೇ ಒಂದು ಪ್ರಮುಖ ಸ್ಥಾನ ಅಂತ ಇರುತ್ತೆ. ಆದರೆ ಅವರು ಆಳ್ವಿಕೆ ಅಧಿಕಾರದ ಒಂದು ಸಂಕೇತ ಮತ್ತು ರಾಜ್ಯದಲ್ಲಿ ಬೇರೆ ಎಲ್ಲರಿಗಿಂತ ಹೆಚ್ಚು ಅಧಿಕಾರವನ್ನು ಹೊಂದಿರ್ತಾರೆ. ಎಲ್ಲರೂ MLA MP ಎಲ್ಲರಿಗಿಂತ ಹೆಚ್ಚಿನ ಮಟ್ಟದಲ್ಲಿ ಒಂದು ಸ್ಥಾನವನ್ನು ಹೊಂದಿರ್ತಕ್ಕಂಥ ಅಧಿಕಾರ ಅಂತಂದರೆ ಅದು ಮುಖ್ಯಮಂತ್ರಿ ಸ್ಥಾನ. ಆದರೆ ಅವರು ಮುಖ್ಯಮಂತ್ರಿಗಿಂತ ನೆಕ್ಸ್ಟು ಪ್ರಧಾನಮಂತ್ರಿ, ಅದು ಸೆಂಟ್ರಲ್ ಗೌರ್ಮೆಂಟ್, ಅದು ಸಪ್ರೇಟ್ ಹೋಗುತ್ತೆ, ಅದು ಬೇರೆ ಬಿಡಿ, ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಆದರೆ ಮುಖ್ಯಮಂತ್ರಿ ಅಂತ ಬಂದಾಗ ಮುಖ್ಯಮಂತ್ರಿಯವರೇ ಎಲ್ಲರೂ ಕೂಡ ಗೌರ್ಮೆಂಟ್ ಜಾಬ್ ಕೊಟ್ಬಿಡ್ತಾರೆ. ಹಾಗಾದರೆ ಇಷ್ಟಿಷ್ಟು ಕೋಟಿ ದುಡ್ಡು ತೊಗೊಂಡು ಲಕ್ಷ ದುಡ್ಡು ತೊಗೊಂಡು ಲಂಚ ತೊಗೊಂಡು ಈ ಥರ ಎಲ್ಲ ಕೊಟ್ಬಿಡೋಕ್ಕೆ ಸಾಧ್ಯನಾ? ನೋಡಿ, ಅವರು ಸರ್ಕಾರದ ಒಂದು ಶೈಲಿ ಹೆಂಗೆ ರೂಪಿಸ್ತಾರೆ ಅಂತಂದರೆ, ಮುಖ್ಯಮಂತ್ರಿ ಅಂತ ಬಂದಾಗ ನೋಡಿ ಅದರ ಕಾರ್ಯ ಸಾಧನೆಗೆ ಹೊಣೆಗಾರರಾಗಿರ್ತಾರೆ. ಅದೊಂದು ಕಾರ್ಯ ಅವ್ರು ಮಾಡಬೇಕಾಗಿರುತ್ತಲ್ಲ ಅದಕ್ಕೆ ಹೊಣೆ ಅವರೇ ಆಗಿರ್ತಾರೆ. ಅಲ್ಲಿ ಅದು ಒಂದು ಬಜೆಟ್ ಮಂಡನೆ ಏನಿರುತ್ತೆ ಈಗ ನೋಡಿ, ಈ ವರ್ಷದಲ್ಲಿ ನಾವು ಎಷ್ಟು ಆದಾಯ ಗಳಿಸ್ತಾ ಇದ್ದಾರೆ
ಜನರು, ಅವರಿಂದ ಎಷ್ಟು ಟ್ಯಾಕ್ಸನ್ನು ಕಲೆಕ್ಟ್ ಮಾಡಬೇಕು ಅದೆಲ್ಲ ಅಧಿಕಾರ ಎಲ್ಲ ಆ ಮುಖ್ಯಮಂತ್ರಿ ಕೈಲೇ ಇರುತ್ತೆ. ಆದರೆ ಹಾಗಂತ ಹೇಗೆ ಬೇಕಾಗಂಗೆ ಅಧಿಕಾರ ಎಲ್ಲ ನಡೆಸೋವಾಗಿಲ್ಲ. ಯಾಕೆಂದರೆ ನಿಮಗೂ ಕೂಡ ಗೊತ್ತಿಲ್ಲದೆ ಇರುವಂಥ ಒಂದು ವಿಚಾರನ ನಾನು ತಿಳಿಸೋಕೆ ಇಷ್ಟಪಡ್ದೆ. ಏನಂದರೆ ಅವರು ಸರ್ಕಾರದ ಒಂದು ಶೈಲಿ ಏನಿರುತ್ತೆ ಅದನ್ನು ಅದೇ ರೀತಿ ರೂಲ್ಸ್ ಪ್ರಕಾರ ನಡೆಸ್ಕೊಂಡು ಹೋಗಲೇಬೇಕು. ರಾಜ್ಯದಲ್ಲಿ ನೋಡಿ ಅವರ ಒಂದು ಸ್ಥಾನಮಾನವನ್ನು ಕೂಡ ಕೇಂದ್ರದಲ್ಲಿ ಪ್ರಧಾನಮಂತ್ರಿಯವರು ಕೂಡ ಅವ್ರ ಸ್ಥಾನಕ್ಕೆ ಕೂಡ ಹೋಲಿಸ್ಬೋದು. ಪ್ರಧಾನಮಂತ್ರಿ ಏನಿರ್ತಾರೆ ಅದೇ ರೀತಿ ಇವ್ರದ್ದು ಕೂಡ ನಮ್ಮ ರಾಜ್ಯದಲ್ಲಿ ನಡ್ಕೊಂಡು ಹೋಗಬೇಕಾಗುತ್ತೆ. ಆದರೆ ಅವರು ರಾಜ್ಯಪಾಲರಿಂದ ನೇಮಕ ಮಾಡಿರ್ತಾರೆ. ಮುಖ್ಯಮಂತ್ರಿ ನಾವು ಕರಿತೀವಿ, ರಾಜ್ಯಪಾಲರಿಂದ ನೇಮಕ ಆಗೋದು ಅಷ್ಟೇ. ಆದರೆ ಅವರು ಮಂತ್ರಿಮಂಡಲದೊಂದಿಗೆ ಕೂಡ ಒಂದು ಜನಾದೇಶದ ಪ್ರಕಾರ ಚುನಾಯಿತರಾಗಿರ್ತಾರೆ. ಅವರು ಕೂಡ ಚುನಾಯಿತ ಆದ ವಿಧಾನಸಭೆಗೆ ಕೂಡ ಹೊಣೆಯಾಗಿರ್ತಾರೆ. ವಿಧಾನಸಭೆ ಅಂತ ನಾವೇನು ಕರಿತೀವಿ ಅವರಿಂದ ಎಲೆಕ್ಷನ್ ಆಗಿ ಅವರು ಮುಖ್ಯಮಂತ್ರಿ ಒಂದು ಪಟ್ಟವನ್ನು ವಹಿಸ್ಕೋತಾರೆ. ನೋಡಿ, ಸೆಂಟ್ರಲ್ ಗೌರ್ಮೆಂಟ್ ಮೋದಿ ಸರ್ಕಾರ ಅಂತ ನಾವೇನು ಕರಿತೀವಿ, ಮೋದಿ ಸರ್ಕಾರ ಅದು ಸೆಂಟ್ರಲ್ ಗೌರ್ಮೆಂಟ್ ಆಯಿತು. ಕೇಂದ್ರ ಸರ್ಕಾರ ಅಂತ ನಾವೇನು ಕರಿತೀವಿ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮೋದಿ ಕೂಡ ಹೇಗೆ ಬೇಕೋ ಹಾಗೆ ಆಡಳಿತ ನಡೆಸೋದು, ಅಮಿತ್ ಶಾ ಅವರು ಕೂಡ ಹೆಂಗೆ ಬೇಕಂಗೆ ಆಡಳಿತ ನಡೆಸೋದು, ಇದನ್ನೆಲ್ಲ ನಮ್ಮ ಜನಗಳು ಕೂಡ ತಿರಸ್ಕಾರ ಮಾಡ್ತಾರೆ. ಯಾವಾಗಲೂ ತಿರಸ್ಕಾರ ಮಾಡ್ತಾ ಇರ್ತಾರೆ, ಇಲ್ಲ ಅಂತಲ್ಲ. ಆದರೆ ಇದೆಲ್ಲ ಸುಮ್ಮನೆ ಅಷ್ಟು ಈಸಿ ಅಲ್ಲ. ಯಾಕೆ ಅಂತಂದರೆ ಹೆಂಗೆ ಬೇಕಂಗೆ ಅಧಿಕಾರ ನಡೆಸೋದು ಎಲ್ಲೋ ಒಂದು ಸಲ 100ಕ್ಕೆ 1000ಕ್ಕೆ ಒಂದು ಸಲ ನಡೆಸ್ಬೋದಷ್ಟೇ. ಆದರೆ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಅಂತ ನಾವು ಬಂದಾಗ ಅದು ರಾಜ್ಯದ ಒಂದು ನಿರ್ದೇಶಕ ತತ್ವಗಳು ಏನಿರುತ್ತೆ ಅದ್ರ ಪ್ರಕಾರನೇ ನಡೆಸ್ಕೊಂಡು ಹೋಗಬೇಕಾಗತ್ತೆ. ಯಾಕೆಂದರೆ ಈ ವಿಚಾರ ನಮ್ಮ ಜನಗಳಿಗೆ ಹೆಚ್ಚು ವೈರಲ್ ಆಯಿತು ಸುದ್ದಿ ಅಂತಂದರೆ ಇವ್ರು ನಡೆಸ್ತಾ ಇರುವಂಥ ಅಧಿಕಾರ ತಪ್ಪು ಅಂತ ಗೊತ್ತಾಯಿತು ಅಂದರೆ ಅವರು ಅಲ್ಲಿಂದ CM ಸ್ಥಾನ ಆಗಲಿ PM ಸ್ಥಾನ ಆಗಲಿ ಅಲ್ಲಿಂದ ಕೆಳಗಿಳಿಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಇನ್ನೊಂದೇನೆಂತಂದರೆ ರಾಜ್ಯದ ಕಾರ್ಯಾಂಗ ಮುಖ್ಯಸ್ಥರಾದ ರಾಜ್ಯಪಾಲರಿಂದ ಕೂಡ ಮುಖ್ಯಮಂತ್ರಿ ನೇಮಿಸಲ್ಪಡ್ತಾರೆ. ಅದಕ್ಕೆ DK ಶಿವಕುಮಾರ್ ಕೂಡ ಈ ಬೆಳೆದು ಬಂದ ಹಾದಿಯೆಲ್ಲ ನಿಮಗೆ ಈಗ ಹೇಳಿದಾಗಿ ಈ ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಅವ್ರು ಬೆಳೆದು ಬಂದ ಹಾದಿ ಹೇಗಿತ್ತು ಅಂತ. ಈಗ ನೆಕ್ಸ್ಟ್ ಮುಖ್ಯಮಂತ್ರಿ ಅನ್ನೋ ಸ್ಥಾನಕ್ಕೆ ಪಟ್ಟಕ್ಕೆ ಹೋಗ್ತಾ ಇದ್ದಾರಂತೆ. ಅದರಲ್ಲೂ ನೆಕ್ಸ್ಟ್ ಈಗ ಕುಮಾರಸ್ವಾಮಿಯನ್ನು ಮೀರಿಸ್ತಾ ಇದ್ದಾರಂತೆ. ನೆಕ್ಸ್ಟ್ ಕುಮಾರಸ್ವಾಮಿ JDS ಅಧಿಕಾರದಲ್ಲಿದ್ದಾಗ ತುಂಬ ಕೆಲಸಗಳನ್ನು ಮಾಡಿಕೊಟ್ಟಿತ್ತು ಕುಮಾರಣ್ಣ ಸರ್ಕಾರ. ಈಗ ಕುಮಾರಸ್ವಾಮಿಯನ್ನು ಮೀರಿಸಿ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ಗಿಟ್ಟಿಸ್ಕೊಳ್ಳಲು ಈಗ DK ಬ್ರದರ್ಸ್ ಅವರು ವಂಚನೆ ಆಗ್ತಾ ಇದ್ದಾರೆ. ಆದರೆ ಇದೇನು ನಿಜವಾಗ್ಲೂ ಒಂದು ಹಠನ, CM ಆಗೋ ಹಠನ, ಬೆಂಬಲನ ಏನೋ ಗೊತ್ತಾಗ್ತಾ ಇಲ್ಲ. ಈಗೆಲ್ಲ ಅಂದರೆ ಜನಗಳನ್ನ ಒಂದು ರಿಕ್ವೆಸ್ಟ್, ಜನಗಳೇ ಅಭಿಮಾನಿಗಳೇನಾದ್ರು ಗಳಿಸ್ತಾ ಇದ್ದಾರೆ. ಆದರೆ ಮುಂದೆ ಏನಾಗ್ಬೋದು ಅಂತಂದರೆ ನೋಡಿ, ಒಂದು ವಿಧಾನಸಭೆಯ ಬಹುಮತ ಪಕ್ಷದ ನಾಯಕರು ಅಂತ ನಾವೇನು ಕರಿತೀವಿ ಅದೆಲ್ಲ ಸರ್ಕಾರನ ರಚಿಸಿ ರಾಜ್ಯಪಾಲರು ಕೂಡ CM ಅನ್ನು ಆಯ್ಕೆ ಮಾಡ್ತಕ್ಕಂಥದ್ದು. CM ಸ್ಥಾನ ಅಂತಂದರೆ ಅಷ್ಟು ಈಸಿ ಅಲ್ಲ. ಹಾಗಾದರೆ ನೆಕ್ಸ್ಟು DK ಶಿವಕುಮಾರ್ ಅವರು CM ಆಗೇ ಬಿಡ್ತಾರಾ ಅಂತ ಒಂದು ಕ್ವಶನ್ ನಿಮ್ಮೆಲ್ಲರೂ ಕೂಡ ಕಾಡ್ತಾ ಇರ್ಬೋದು. DK ಶಿವಕುಮಾರ್ ನೋಡಿ, ಯಾವುದೇ ಒಂದು ಪಕ್ಷಕ್ಕೂ ಕೂಡ ಬಹುಮತವಿಲ್ಲದಾಗ ರಾಜ್ಯಪಾಲರು ಒಂದು ಕೊಡ್ತಾರಲ್ಲ, ಒಂದು ಒಗ್ಗಟ್ಟು ಕೊಡ್ತಾರಲ್ಲ, ಹಲವಾರು ಪಕ್ಷಗಳನ್ನು ಸರ್ಕಾರ ರಚಿಸಲು ಒಂದು ಕರೆ ಕರೀತಾ ಇರ್ತಾರೆ ಅಷ್ಟೇ. ಸರ್ಕಾರವನ್ನು ರಚನೆ ಮಾಡಬೇಕಾದ್ರೆ ಒಂದು ಕರೆ ಕರೀತಾರೆ ರಾಜ್ಯಪಾಲರು, ಅದ್ರ ಮೂಲಕ CM ಆಗ್ಬೋದಷ್ಟೇ. CM ಅಂತ ಬಂದರೆ ಹೇಗೆ ಬೇಕಂಗೆ CM ಆಗಲ್ಲ. ಒಂದು ಸ್ಥಾನ ಅಂತ ಬಂದರೆ ಅದು ಒಂದು CM ಸ್ಥಾನ ಅಂತ ಇದೆಯಲ್ಲ, ಅದೊಂದು ದೊಡ್ಡ ಮೇಲ್ಮಟ್ಟದ ಸ್ಥಾನ. ಅದನ್ನು ನಾವು ಪಡ್ಕೊಬೇಕು ಅಂತಂದರೆ ಅದಕ್ಕೆ ಆದಂಥ ನಾವು ಅರ್ಹರಾಗಿರಬೇಕು ಅಷ್ಟೇ. ಅರ್ಹರಾಗಬೇಕು ಅಂತಂದರೆ ಅಷ್ಟು ಈಸಿ ಅಲ್ಲ. ಇಷ್ಟು ಜನ ಅಂತ ಇಷ್ಟು ಮತ ಹಾಕಿರ್ಬೇಕು ಅವ್ರಿಗೆ, ಇಷ್ಟು ಮತಗಳಂತ. ಅವ್ರು ಯಾರು ಎಷ್ಟು ಬರ್ತಾರೋ ಅವರೇ CM ಆಗ್ತಾರೆ. ನೆಕ್ಸ್ಟು ನೋಡಿ, ಅಧಿಕಾರ ಅಂತಂದರೆ ಹೆಂಗೆ ಬೇಕಂಗೆ ಆಳ್ಬೇಕು ನಡೆಸೋದು, ಹೆಂಗೆ ಬೇಕಂಗೆ ರಾಜ ಅಂತಂದರೆ ಮಂತ್ರಿ ಅಂತಂದರೆ ನಾವೇ ಆಳಿದ್ದು ನಾವೇ ನಡೆಸೋದು ಅಂತ ಎಲ್ಲ ನೋಡಿ. ಹಿಂದಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ಇತ್ತೇನೋ, ಆದರೆ ರಾಜಕೀಯ ಅಂತ ಬಂದರೆ ಆ ರೀತಿ ಇರಲ್ಲ. DK ಶಿವಕುಮಾರ್ಗೂ ಅಷ್ಟೇ ಮುಖ್ಯಮಂತ್ರಿ ಆಗಬೇಕು ಅಂದರೆ ಸುಮ್ಮನೆ ಸಡನ್ಲಿ CM ಆಗಿಬಿಡೋಕ್ಕಾಗಲ್ಲ. ನೋಡಿ, ಇತ್ತೀಚೆಗೆ ಹರಿದಾಡ್ತಾ ಇರೋ ಒಂದು ಸುದ್ದಿ ಅಂತಂದರೆ DK ಶಿವಕುಮಾರ್ CM ಆಗಿಬಿಡ್ತಾರೆ, DK ಬ್ರದರ್ಸ್ದೇ ಅಧಿಕಾರ ಆಗಿಬಿಡುತ್ತೆ. ಆದರೆ DK ಬ್ರದರ್ಸು ಅಧಿಕಾರ ಬರೋದಕ್ಕೆ ನಿಜವಾಗ್ಲೂ ಅಲ್ಲಿ ಆಗಬೇಕು ಅಂದರೆ ಮುಂದೆ ಅವ್ರಿಗೆ ಸವಾಲುಗಳೇನು ಮತ್ತು ಅವ್ರಿಗಿರುವ ಒಂದು ಅರ್ಹತೆಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.